ಅಪ್ಪ, ಅಮ್ಮ, ಅಂಕಲ್ ಎಲ್ಲ ಬನ್ನಿ ಈಚೆ. ಮಮತಾ ಯಾರ ಜೊತೆನ ಹೋಗ್ತಾ ಇದ್ದಾಳೆ? ಪ್ರದೀಪ, ಏನಾಯ್ತು? ಯಾಕಂಗ್ ಕೂಕೊಂಡೆ? ಎಲ್ಲಿ ಮಮತಾ ಕಾಣಿಸ್ತಾ ಇಲ್ಲ? ರೀ ಎಲ್ರಿ ನಮ್ಮ ಮಗಳು? ಅಷ್ಟೊತ್ತಿಂದ ಅದನ್ನೇ ಹೇಳ್ತಾ ಇದ್ದಿದ್ದು ನಿಂಗೆ ನಾನು. ಹುಡುಗ ಹುಡುಗಿ ಮಾತಾಡೋದು ಬೇಡ, ಅವ್ರನ್ನ ಮಾತಾಡೋಕ್ಕೆ ಆಚೆ ಕಳಿಸ್ಬೇಡ ಅಂತ. ಈಗ ನೋಡು ಏನಾಯ್ತು ಅಂತ. ನೋಡೋಣ ಇರೋ ಹುಡುಗ ಏನು ಹೇಳ್ತಾನೆ ಅಂತ. ನಿನ್ನ ಹಿಂದೆನೇ ಬೀಗರು ಬೇರೆ ನಿಂತಿದ್ದಾರೆ, ಒಂದಕ್ಕೂ ಮಾತಾಡಬೇಡ. ಸರಿ ರೀ. ಅಂಕಲ್, ನಾನು ಮಮತಾ ಇಲ್ಲೇ ಮಾತಾಡ್ತಾ ನಿಂತಿದ್ದು. ಅಷ್ಟಕ್ಕೆ ಯಾವನೋ ಒಬ್ಬ ಬೈಕಲ್ಲಿ ಬಂದ. ಬೆಂಗಳೂರಿಗೆ ಹೋಗ್ಬೇಕು, ರೋಡ್ ಯಾವ ಕಡೆ ಅಂತ ಕೇಳ್ದ. ನಾನು ಅವ್ರಿಗೆ ಹೇಳೋಣ ಅಂತ ಈ ಕಡೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ. ಅಷ್ಟಕ್ಕೆ ಮಮತಾ ಅವ್ನು ಬೈಕ್ ಹೊತ್ಕೊಂಡು ಹೊರಟೆ ಹೋದ್ಲು, ಬಾಯಿ ಹೇಳ್ಬಿಟ್ಟು. ಪ್ರದೀಪ, ಏನು ಹೇಳ್ತಾ ಇದೀಯ ನೀನು? ಹುಡುಗಿಯ ಹುಡುಗನ ಬೈಕ್ ಹತ್ಕೊಂಡು ಹೊರಟೋದ್ಲ? ಅವಳು ಹೋಗುವವರೆಗೆ ನೀನೇನೋ ಮಾಡ್ತಿದ್ದೆ? ಶಾಂತ ದೊಡ್ಡಮ್ಮ, ನಾನು ಅಡ್ರೆಸ್ ಹೇಳ್ಬಿಟ್ಟು ಈ ಕಡೆ ತಿರ್ಗೋವರೆಗೇನೆ ಅವಳು ಬೈಕ್ ಹೊತ್ಕೊಂಡು ಹೊಟ್ಟೆ ಹೋದ್ಲು, ಬಾಯಿ ಹೇಳ್ಬಿಟ್ಟು. ನನ್ಗೆ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ದೊಡ್ಡಮ್ಮ. ತುಂಬ ಶಾಕ್ ಆಗೋಯ್ತು. ಅಯ್ಯೋ 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 ಶಾಂತಕ್ಕ, ನನ್ನ ಮಗನಿಗೆ ಇದೇ ಮೊದಲ ಹೆಣ್ಣೋಡೋ ಶಾಸ್ತ್ರ ಇಟ್ಕೊಂಡಿದ್ವಲ್ಲ ಶಾಂತಕ್ಕ. ಶಿವ ಅಂತ ಮೊದಲನೇ ಹಿಂಗೆ ಆಗ್ಬಿಡ್ತಲ್ಲ ಶಾಂತಕ್ಕ. ಮದುವೆ ಹುಡುಗಿನ ಓಡೋಟದ್ಲಲ್ಲ ಶಾಂತಕ್ಕ. ಗೌಡ್ರೆ, ನಿಮ್ಮ ಫ್ರೆಂಡು ಎಂತ ಸಂಬಂಧ ತೋರ್ಸವ್ರೆ ಗೌಡ್ರೆ ನನ್ನ ಮಗನಿಗೆ. ಅತ್ತೆ, ಏನೇ ಅತ್ತೆ, ನಾನು ಹೇಳಿರ್ಲಿಲ್ವಾ ಇಲ್ಲೇನೋ ಸಮಸ್ಯೆ ಇದೆ ಅಂತ? ಇವ್ರ ಮಗಳು ಯಾರೋ ಬೇರೆ ಹುಡುಗನ ಲವ್ ಮಾಡ್ತಿದ್ಲು ಅನ್ಸುತ್ತೆ. ಅದಕ್ಕೆ ಈ ಸೋಮಣ್ಣ ಅವರು ಕಾರ್ ಕೊಡ್ತೀವಿ, ಚಿನ್ನ ಕೊಡ್ತೀವಿ, ಬೇಗ ಬೇಗ ಮದುವೆಗೆ ಒಪ್ಪಂದ ಮಾಡ್ಕೊಬಿಡಿ ಅಂತಿದ್ರು. ಈಗ ಗೊತ್ತಾಯ್ತಾ ನಾನು ಹೇಳಿದ್ದು ನಿಜ ಅಂತ? ಹೌದು ಮಾಲ, ನೀನು ಹೇಳಿದ್ದು ಸತ್ಯ ಅನಿಸ್ತಿದೆ. ನೋಡಿಲಿ, ಮದುವೆ ಹುಡುಗಿನ ಓಡೋಗ್ಬಿಟ್ಟವಳಂತೆ. ಈಗ ಏನು ಮಾಡೋದು? ನೋಡೋಣ ಇರಿಯತ್ತೆ ಏನು ಮಾಡ್ತಾರೆ ಅಂತ. ನೋಡ್ದ ಸರೋಜಾ, ನಿನ್ನ ಮಗಳು ಎಂತ ಕೆಲಸ ಮಾಡಿದ್ಲು ಅಂತ. ಊರವ್ರ ಮುಂದೆ, ಮನೆಗೆ ಬಂದಿರೋ ಬೀಗ್ರ ಮುಂದೆ ನನ್ನ ಮರ್ಯಾದೆ ತಗದ್ಲು ಅಲ್ವಾ? ಇವತ್ತತ್ತು ಅವಳನ್ನ ಸುಮ್ಮನೆ ಬಿಡಲ್ಲ. ಏ ಸತೀಶ್ ಬಾವ, ಕಾರ್ ಬೇರೆ ಕೊಳೋ. ಅವ್ರು ಎಲ್ಲಿ ಹೋಗಿದ್ರು ಹಿಡ್ದಾಕಣ. ಓಕೆ ಸರ್. ಅಂಕಲ್. ಏನಪ್ಪ ಪ್ರದೀಪ, ಬೇಜಾರು ಮಾಡ್ಕೋಬೇಡ. ಹುಡುಗಿ ಓಡಾಟೋದ್ಲು ಅಂತ ಬೇಜಾರಾಗ್ತಾ ಇದೆಯಾ? ಅಂಕಲ್, ಬೇಜಾರೇನಿಲ್ಲ. ನಾನು ನಿಮ್ಗೆ ಏನು ಹೇಳಕ್ಕೆ ಬಂದೆ ಅಂದರೆ, ಮಮತಾ ನನಗೆ ತುಂಬ ಇಷ್ಟ ಆಗ್ಬಿಟ್ಟಿದ್ದಾಳೆ ಅಂಕಲ್. ಹೆಂಗಾರು ಮಾಡಿ ಮಮತನ ಜೊತೆ ನಾನು ಮದುವೆ ಮಾಡಿಸಿ ಅಂಕಲ್, ಪ್ಲೀಸ್. ಏನು ಹೇಳ್ತಾ ಇದೀಯ ಪ್ರದೀಪ ನೀನು? ಹೌದು ಅಂಕಲ್, ಅವಳ ಬಗ್ಗೆ ನಾವ್ಯಾಕೆ ತಪ್ಪು ತಿಳ್ಕೊಬೇಕು? ಅವನು ಫ್ರೆಂಡು ಆಗಿರ್ಬೋದಲ್ವಾ? ಏನು ಅರ್ಜೆಂಟ್ ಕೆಲಸ ಇತ್ತೋ ಏನೋ, ಅದಕ್ಕೆ ಹೋಗಿರ್ಬೋದು. ಬನ್ನಿ, ನಾವೆಲ್ಲವ್ರನ್ನ ಚೇಂಜ್ ಮಾಡಿದರೆ ಏನು ಅಂತ ಗೊತ್ತಾಗುತ್ತೆ. ನಾನಂತೂ ಮದುವೆ ಅಂತ ಆದರೆ ಮಮತನ್ನೇ ಆಗೋದು. ನಂಗೆ ಅಷ್ಟೊಂದು ಇಷ್ಟ ಆಗಿದ್ದಾಳೆ ಅವಳು. ಅವ್ವ, ನೋಡು ಶಾಂತಕ್ಕ, ಏನಾಗಿತ್ತು ನನ್ನ ಮಗನಿಗೆ? ಓಡೋಟಾಗಿದ್ರೆ ಅವಳೇ ಬೇಕು ಅಂತವನಲ್ಲ. ಅಯ್ಯೋ ನನ್ನ ಕರ್ಮ. ಮದುವೆ ಆಗಲ್ಲ ಆಗಲ್ಲ ಅಂತಿದ್ದವನು ಈಗ ಇವಳೇ ಆಗಬೇಕು ಅಂತವನೆ. ಮದುವೆ ಹುಡುಗಿ ನೋಡಿದ್ರೆ ಓಡೋಟಗಳು ಏನು ಮಾಡಬೇಕು ಅಂತ ಗೊತ್ತಾಯ್ತಾ ಇಲ್ಲ ನನಗೆ. ಅಯ್ಯೋ, ಎಷ್ಟು ಒಳ್ಳೆ ಬೇಗರು ಸಿಕ್ಕಿದ್ದಾರೆ ನಮಗೆ. ನಮ್ಮ ಮಗಳು ಯಾಕೆ ಹಿಂಗೆ ಮಾಡಿದ್ಲು? ಬೀಗ್ರೆ, ನಮ್ಮ ಅಳಿಂದ್ರೆ ಹೇಳೋದು ನಿಜ ಅನಿಸ್ತಿದೆ. ಅವಳೇನು ಅರ್ಜೆಂಟ್ ಕೆಲಸ ಇರುತ್ತೆ ಏನೋ, ಅದಕ್ಕೆ ಹೋಗಿದ್ದಾಳೆ. ನನ್ನ ಮಗಳು ಆ ಥರದವಳಲ್ಲ. ಒಂದು 5 ನಿಮಿಷ ಸಮಾಧಾನವಾಗಿರಿ. ನಮ್ಮ ಮನೆಯವರು ಈಗ ಕಾರ್ ತಗೊಂಡು ಹೋಗಿ ಏನು ಎತ್ತ ಅಂತ ನೋಡ್ಕೊ ಬರ್ತಾರೆ. ನೋಡಿ ಅತ್ತೆ, ಇನ್ನೂ ಸಂಬಂಧನೇ ಮಾತಾಡೋಗಿಲ್ಲ, ಆಗಲೇ ಬೀಗರು ಅಳಿಯ ಅಂತ ಹೆಂಗೆ ಕ್ಯಾಚಕತ್ತವ್ರೆ ಅಂತ. ಇಲ್ಲೇನೋ ಸಮಸ್ಯೆ ಇದೆ. ಹೌದು ಮಾಲ, ನೀನೇಳೋದು ನಿಜ. ಇವರೇನೇ ತಿಪ್ಪರ್ಲಾಗ ಹಾಕಿದ್ರೂ ಅಷ್ಟು ಸುಲಭವಾಗಿ ನನ್ನ ಗೆಳತಿ ಲಕ್ಷ್ಮಿಗೆ ಅನ್ಯಾಯ ಆಗಿ ಬಿಟ್ಬಿಡ್ತೀನಿ ನಾನು. ಏನು ಎತ್ತ ಅಂತ ಫುಲ್ಲು ಡೀಟೇಲಾಗಿ ಪತ್ತೆ ಮಾಡವ ಸುಮ್ಮರು. ಅಂಕಲ್, ಅವ್ರು ಯಾವ ಕಡೆ ಹೋದ್ರು ಅಂತ ನನಗೆ ಗೊತ್ತು. ಇನ್ನು ತಡ ಮಾಡಿರೋದು ಬೇಡಿ ಅಂಕಲ್. ತಡ ಮಾಡಿದ್ರೆ ಅವರು ದೂರ ಹೊರಟೋಗ್ತಾರೆ. ನಾವು ಬೇಗ ಬೇಗ ಎಲ್ಲರೂ ಹೋಗೋಣ ಬನ್ನಿ. ಸೋಮಣ್ಣವರೇ, ನಮ್ಮ ಪ್ರದೀಪ ಹೇಳೋದು ನಿಜ. ಲೇಟ್ ಆದರೆ ತೊಂದರೆ ಆಗುತ್ತೆ. ಬೇಗ ಬೇಗ ಕಾರ್ ಬರಕ್ಕೆ ಹೇಳಿ, ಹೋಗೋಣ. ಈ ಸತೀಶ್ ಬಾವನ್ನ ಕಾರ್ ತಗೊಬರಕ್ಕೆ ಕಳಿಸ್ದೆ, ಎಲ್ಲಿ ಬರಲೇ ಇಲ್ಲ. ಇರಿ, ಒಂದು ಫೋನ್ ಮಾಡ್ತೀನಿ. ಹಲೋ 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 ಸರ್. ಈ ಕಮಂಗಿ ತಗೊಬಂದು ಹಲೋ ಹಲೋ ಅಂದ್ರೆ ನೀನು ಆ ಕಡೆಯಿಂದ ಹಲೋ ಹಲೋ ಅಂತೀಯಲ್ಲೋ. ಕಾರ್ ತಗೊಬರಕ್ಕೆ ಕಳಿಸಿದ್ನಲ್ಲ, ಎಲ್ಲಿ ಕಾರು? ಸರ್, ಇಲ್ಲಿ ಒಂದು ರೆಡ್ ಕಾರ್ ಇದೆ ಸರ್, ಒಂದು ವೈಟ್ ಕಾರ್ ಇದೆ ಸರ್. ನೀವು ಯಾವ ಕಾರು ಅಂತ ಹೇಳಿದ್ರೆ ಸರ್, ಅದನ್ನ ತಗೊಂಡು ಬರ್ತೀನಿ ಸರ್. ಸತೀಶ್ ಬಾಬಾ, ಒಳ್ಳೆ ಮಂಗ ಆಡ್ದಂಗೆ ಆಡ್ತೀಯಲ್ಲೋ. ಇಲ್ಲಿ ಆಗಿರೋ ಪ್ರಾಬ್ಲಮ್ ಎಂತದ್ದು, ನೀನು ರೆಡ್ ತರ್ಲ ವೈಟ್ ತರ್ಲ ಅನ್ಕೊಂಡು ಕೂತಿದೀಯಲ್ಲ. ಯಾವ್ದೋ ಒಂದು ಎತ್ಕೊಂಡು ಬಾ ಬೇಗ. ಓಕೆ ಸರ್. ಸರೋಜಾ, ನೀನು ಮನೇಲೇ ಇರು, ನಾವೆಲ್ಲ ಹೋಗಿ ಬರ್ತೀವಿ. ಏನು ಟೆನ್ಷನ್ ತಗೋಬೇಡ. ರೀ, ನನಗೆ ತುಂಬ ಮನಸ್ಸಿಗೆ ಬೇಜಾರಾಗ್ತಾ ಇದೆ. ಬರುವಾಗ ನನ್ನ ಮಗಳು ಕರ್ಕೊಂಬನ್ರಿ. ನನ್ನ ಮಗಳು ಬಿಟ್ಬಿಟ್ಟಿರೋ ಶಕ್ತಿ ನನಗಿಲ್ಲ. ಕಾಯ್ತಾ ಇರ್ತೀನಿ.
ಸರಿ, ಒಳಗಡೆ ಹೋಗು. ಸರಿ ರೀ. ಸೋಮಣ್ಣವ್ರೆ, ಲೇಟ್ ಮಾಡೋದು ಬೇಡಿ, ಬೇಗ ಹತ್ಕೊಳ್ಳಿ ಕಾರ್ನ. ಬನ್ನಿ ಬನ್ನಿ ಎಲ್ರೂ. ಸರ್, ನಾನು ಬರೋದು ಬೇಡವಾ ಸರ್? ಇಲ್ಲೇ ಇರ್ಲ ಸರ್. ಏ ಸತೀಶ್ ಬಾವ, ಹತ್ತು ಒಳಕ್ಕೆ. ಮೇನು ನೀನೇ ಬೇಕು ನಮಗೆ. ನೀನು ತಾನೇ ನಮ್ಮ ಹುಡುಗನಿಗೆ ಹೆಣ್ಣು ತೋರಿಸಿರೋದು. ನೀನಿಲ್ಲ ಅಂದ್ರೆ ಹೆಂಗೆ? ಕೊನೆಯಲ್ಲಿ ಏನಾಗುತ್ತೆ ಅನ್ನೋ ನೋಡ್ಕೊಂಡು ಸರ್ಯಾಗಿ ರುಬ್ಬದಿಯ ನಿನ್ನ. ಹೌದಾ? ಏ ಸತೀಶ್ ಬಾವ, ಲೇಟ್ ಆಯ್ತಾ ಇದೆ, ಹತ್ತ. ಸರೋಜಾ, ಒಳಗಡೆ ಇರುವಾಗು, ನಾವು ಬರ್ತೀವಿ. ಆಯ್ತು ರೀ, ನಿಮ್ಗೋಸ್ಕರನೇ ಕಾಯ್ತಾ ಇರ್ತೀನಿ. ಆಯ್ತಮ್ಮ, ದೇವರು ನಿಮಗೆ ಒಳ್ಳೇದು ಮಾಡಲಿ. ಪುರೋಹಿತ್ರೆ, ನಿಮಗೆ ತುಂಬ ಥ್ಯಾಂಕ್ಸ್. ನನ್ನ ಮಗನ ಮದುವೆನ ತುಂಬ ಚೆನ್ನಾಗಿ ನಡೆಸ್ಕೊಡ್ರಿ. ಕುಸುಮ ಅವರೇ, ಈ ದೇವಸ್ಥಾನಕ್ಕೋಸ್ಕರ ನೀವು ನಿಮ್ಮ ಕುಟುಂಬದವರು ಎಷ್ಟು ಸಹಾಯ ಮಾಡಿದ್ದೀರಾ ಅಂತ ಇಡೀ ಊರಿಗೆ ಗೊತ್ತು. ನಿಮ್ಮ ಮಗನ ಮದುವೆಯಲ್ಲಿ ನಡೆದಿರೋದು ನಮಗೂ ಖುಷಿ ಇದೆ. ದೊಡ್ಡ ಮಾತು ಪುರೋಹಿತ್ರೆ. ನಿಮ್ಮಂಥ ಗುರು ಹಿರಿಯರ ಆಶೀರ್ವಾದ ನನ್ನ ಮಗ ಸೊಸೆ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ. ಮತ್ತು ಪೂಜೆ ಮಾಡಿರೋ ಪ್ರಸಾದ ಎಲ್ಲ ದೇವ್ರ ಮುಂದೆನೇ ಇಟ್ಬಿಟ್ಟಿದ್ದೆ, ತಗೋತೀನಿ. ಸರಿ ತಗೊಳ್ಳಿ, ನನಗೂ ಟೈಮ್ ಆಯಿತು, ನಾನು ಹೊರಡ್ತೀನಿ. ಆಶೀರ್ವಾದ ಮಾಡಿ. ಆಶೀರ್ವಾದ ಮಾಡಿ ಅಮ್ಮ. ದೇವರು ನಿಮಗೆ ಆಯುಷ್ಯ ಆರೋಗ್ಯ ಕೊಟ್ಟು ಒಳ್ಳೇದು ಮಾಡಲಿ. 100 ಕಾಲ ಚೆನ್ನಾಗಿ ಬಾಳಿ ಬದುಕಿ. ಎದ್ದೇಳು ರಾಕೇಶ, ಎದ್ದೇಳಮ್ಮ ಮಮತಾ. ಅಮ್ಮ, ಮನೆಗೆ ಹೋಗೋಣವಾ? ಅತ್ತೆ, ಪೂಜೆ ಮಾಡಿರೋ ಪ್ರಸಾದ ಎಲ್ಲ ದೇವ್ರ ಹತ್ರನೇ ಇಟ್ಟಿದ್ರಿ ನೀವು. ನಾನು ಹೋಗಿ ತಗೋಬರ್ಲಾ? ಏನು ಬೇಡ, ಪುರೋಹಿತರಿಗೆ ಕಾಣಿಕೆ ಕೊಟ್ಬಿಟ್ಟು ನಾನೇ ಪ್ರಸಾದ ಎಲ್ಲ ತಗೊಂಡು ಬರ್ತೀನಿ. ನೀವಿಬ್ಬರು ಇಲ್ಲೇ ಇರಿ. ಸರಿ ಅತ್ತೆ. ಮಮತಾ, ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಹೌದು ರಾಕೇಶ್, ನನಗೂ ತುಂಬ ಖುಷಿ ಆಗ್ತಾ ಇದೆ. ಮಮತಾ, ಅಪ್ಪ, ಕೊನೆಗೂ ನೀನು ಅನ್ಕೊಂಡಿದ್ದೆ ಸಾಧಿಸ್ಬಿಟ್ಟೆ ಅಲ್ವಾ? ನಿನ್ನ ಮದುವೆ ಮಾಡ್ಕೊಂಡೇ ಬಿಟ್ಟೆ. ಈ ಅಪ್ಪನ ಮಾತಿಗೆ ಯಾವತ್ತೂ ನೀ ಬೆಲೆ ಕೊಡಲಿಲ್ಲ. ನಿನ್ನನ್ನಂತೂ ನಾನು ಯಾವತ್ತೂ ಕ್ಷಮಿಸಲ್ಲ. ನಿನ್ನನ್ನು ಸುಮ್ಮನೆ ಬಿಡೋದೂ ಇಲ್ಲ. ನಾ ಬಂದಾಗಲೇ ನಿಮ್ಗೆ ಹೇಳಲಿಲ್ವಾ ಅತ್ತೆ, ಇಲ್ಲೇನೋ ಸಮಸ್ಯೆ ಇದೆ ಅಂತ? ನೋಡಿ, ಈಗ ಯಾರನ್ನೋ ಮದುವೆ ಮಾಡ್ಕೊಂಡು ನಿಂತವಳೆ, ಪಾಪ ನಮ್ಮ ಪ್ರದೀಪ. ಅವ್ವ ಮಾಲ, ನಾವು ಪ್ರದೀಪನಿಗೆ ಹೆಣ್ಣು ನೋಡಕ್ ಬಂದು ಇಲ್ಲಿ ನೋಡಿದ್ರೆ ಮದುವೆ ನೋಡ್ತಾ ನಿಂತಿದ್ದೀವಿ. ಮಮತಾ ಅವರೇ, ನೀವು ಹಿಂಗೆ ಮಾಡ್ತೀರಾ ಅಂತ ನಾನು ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ. ಮದುವೆ ಆದರೆ ನಿಮ್ಮನ್ನೇ ಮದುವೆ ಆಗಬೇಕು ಅಂತ ಎಲ್ಲರ ಜೊತೆ ಓಡೋಡಿ ಬಂದೆ. ಆದರೆ ಇಲ್ಲಿ ನೋಡಿದ್ರೆ ನೀವು ಯಾರನ್ನೋ ಮದುವೆ ಆಗ್ಬಿಟ್ಟಿದ್ದೀರಾ. ನಂಗೆ ತುಂಬ ಬೇಜಾರಾಯಿತು. ಪ್ರದೀಪ್ ಅವರೇ, ನೀವು ತುಂಬ ಒಳ್ಳೆಯವರು. ನಿಮಗೆ ನನಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ, ಬೇಜಾರು ಮಾಡ್ಕೋಬೇಡಿ. ಆದರೆ ಆ ಹುಡುಗಿ ನೀವಾಗಿರಲ್ವಲ್ಲ ಮಮತಾ ಅವರೇ. ನೀವು ಇಲ್ದೇನೆ ನನ್ನ ಜೀವನ ಶೂನ್ಯ ರೀ, ಶೂನ್ಯ. ನೋಡು, ಎಂತ ಒಳ್ಳೆ ಸಂಬಂಧ ಬಂದಿತ್ತು. ಇಷ್ಟೆಲ್ಲ ಆಗಿದ್ರು ಕೂಡ ಹುಡುಗ ನಿನ್ನನ್ನೇ ಮದುವೆ ಆಗಬೇಕು ಅಂತ ಆಸೆ ಪಡ್ತಿದ್ದಾನೆ. ಎಲ್ಲ ನನ್ನ ಕರ್ಮ. ಹೋಗಿ ಇವನನ್ನ ಮದುವೆ ಆಗಿದೆಯಾ ನೀನು? ಏನು ಮಾಡಲಿ ನಿನ್ನ? ಅಂಕಲ್, ಮಮತಾ ಅವ್ರನ್ನ ಬೈಬೇಡಿ. ಅವ್ರ ಹುಡುಗನ ಜೊತೆ ಚೆನ್ನಾಗಿರ್ಲಿ. ಲೋ ಪ್ರದಿ, ಯಾಕೋ ಹಿಂಗೆ ಆಡ್ತಾ ಇದೀಯಾ? ಏನು ಜೀವನದಲ್ಲಿ ಎಣ್ಣೆ ನೋಡಿಲ್ಲ ನನಗೆ? ನಡಿ, ಬಂದಿದ್ದಕ್ಕೆ ಸರಿಯಾದ ಮರ್ಯಾದಿನ ಆಯ್ತು ನಮಗೆ. ಇನ್ನು 100 ಹೆಣ್ಣು ತೋರಿಸ್ತೀನಿ, ಯಾವ್ದು ಬೇಕೋ ಅದು ಮದುವೆ ಆಗಿವೆ ಅಂತೆ. ನಡ್ರಿ ಹೋಗೋಣ, ಬನ್ನಿ ಸಂತಕ್ಕೆ ಹೋಗವ. ಲಕ್ಷ್ಮಕ್ಕ ಅವರೇ, ಬೇಜಾರು ಮಾಡ್ಕೋಬೇಡಿ. ಮಕ್ಕಳು ಮಾಡೋ ತಪ್ಪಿಗೆ ತಂದೆ ತಾಯಿ ಏನು ಮಾಡೋಕ್ಕಾಯ್ತದೆ? ಇದನ್ನೆಲ್ಲ ತಡಿಬೇಕು ಅಂತ ಬೇಕಾದಷ್ಟು ಪ್ರಯತ್ನ ಪಟ್ಟಿದ್ದಾರೆ ಪಾಪ ಸೋಮಣ್ಣವರು. ಅವ್ರು ಏನು ಮಾಡ್ತಾರೆ ಹೇಳಿ? ಸರಿ, ಬನ್ನಿ ಹೋಗವ. ಅಯ್ಯೋ, ಎಂತ ಒಳ್ಳೆ ಸಂಬಂಧ ಬಂದಿತ್ತು. ನಾನು ಮನ್ಸು ಬಿಚ್ಚಿ ಮಾತಾಡಂಗೇ ಇಲ್ಲ. ಎಲ್ಲನೂ ನೀವೇ ಅರ್ಥ ಮಾಡ್ಕೋತೀರಾ. ಇಂಥ ಸಂಬಂಧ ಬಿಟ್ಬಿಟ್ಟು ಇವಳು ಯಾವನ್ನೋ ಕಟ್ಕೊ ಬಂದು ನಿಂತವಳಲ್ಲ. ನಾನು ಏನು ಮಾಡಲಿ ಗೌಡ್ರೆ? ನಾನು ಏನು ಮಾಡಲಿ? ಅಪ್ಪ, ಸಾರಿ ಅಪ್ಪ, ಕ್ಷಮಿಸಿ ನನ್ನ. ಏನು ಕ್ಷಮಿಸೋದು ನಿನ್ನ? ನೋಡಿರೋ ಹುಡುಗ ನೋಡು, ಎಷ್ಟು ಸ್ಮಾರ್ಟ್ ಆಗಿದ್ದಾನೆ, ಇಂಜಿನಿಯರ್ ಇದ್ದಾನೆ, ಮತ್ತೆ ಒಳ್ಳೆ ಜನ ಇದ್ದಾರೆ. ನೀನ್ ಯಾರನ್ನ ಮದ್ವೆ ಆಗಿದ್ಯಾ? ಒಳ್ಳೆ ನರಪೇಸ್ಲಿ ನಾರಾಯಣ್ ತರವನೇ ಇವನು, ಕಣ್ಣೊಳೆ ಬ್ಯಾಟೆ ತರ ಬಿಟ್ಕೊಂಡು. ಎಲ್ಲ ನನ್ನ ಕರ್ಮ. ಯಾರಿವನು? ಅಪ್ಪ, ಅದು ರಾಕೇಶ. ಯಾರಿದು? ಇವಳು ಕುಸುಮ ಅಲ್ವಾ? ಅವನಲ್ಲಿ ಇವಳಿಲ್ಲಿ ಮಾತಿಲ್ಲ, ಕಥೆಯಿಲ್ಲ. ಇವನು ಸೋಮು ಅಲ್ವಾ? ಇದೇನಿದು? ಈ ಸೋಮಣ್ಣ ಅಂಕಲು ಈ ಆಂಟಿ ನೋಡಿದ ತಕ್ಷಣ ಫ್ರೀಸ್ ಆಗಿ ನಿಂತ್ಕೊಬಿಟ್ಟವ್ರಲ್ಲ. ಕುಸುಮ, ಸೋಮು, ಕುಸುಮ, ನೀನೇನಿಲ್ಲಿ? ಲೇ ಪ್ರದೀಪ, ಏನು ನಡೀತಾ ಇದೆ ಇಲ್ಲಿ? ಅವನು ನೋಡಿದ್ರೆ ಕುಸುಮ ಅಂತಾನೆ, ಇವಳು ನೋಡಿದ್ರೆ ಸೋಮು ಅಂತವಳೆ. ಏನು ನಡೀತಾ ಇದೆ ಇಲ್ಲಿ? ಸೋಮು, ಇವನು ನನ್ನ ಮಗ ರಾಕೇಶ ಅಂತ, ಇವಳು ನನ್ನ ಸೊಸೆ ಮಮತಾ ಅಂತ. ಇವರಿಬ್ಬರು ಪ್ರೀತಿಸ್ತಾ ಇದ್ರು.
ಅದಕ್ಕೆ ನಾನೇ ಮುಂದೆ ನಿಂತು ಈ ದೇವಸ್ಥಾನದಲ್ಲಿ ಮದುವೆ ಮಾಡಿಸ್ತಾ ಇದ್ದೀನಿ. ನೀನೇನಿಲ್ಲಿ? ಇಲ್ಲಿ ಮಾಲಾಶ್ರೀ, ಏನೇ ನಡೀತಾ ಇದೆ ಇಲ್ಲಿ? ಈ ಸೋಮಣ್ಣನ ಮಗಳು ನೋಡಿದ್ರೆ ಯಾವನ್ನೋ ಮದುವೆ ಮಾಡ್ಕೊಂಡು ನಿಂತವಳೆ. ಈ ಸೋಮಣ್ಣ ಹುಡುಗನವ್ರ ಅವನ್ನ ಕೈ ಹಿಡ್ಕೊಂಡು ಅಲ್ಕಿರ್ಕೊಂಡು ನಿಂತವನಲ್ಲ. ಅಯ್ಯೋ ದೇವ್ರೇ, ಏನ್ ನೋಡ್ತಾ ಇದ್ದೀನಿ ನಾನು? ಅತ್ತೆ, ಈ ಸೋಮಣ್ಣ ಕುಸುಮ ಆಂಟಿ ಮಧ್ಯೆ ಏನೋ ಇದೆ. ಇನ್ನೊಂದು 5 ನಿಮಿಷ ಇರಿ, ಗೊತ್ತಾಗುತ್ತೆ. ಹೌದಾ, ಹಂಗಂತೀಯ? ಅವ್ವ ಶಾಂತಕ್ಕ, ಈ ಸತೀಶ್ ಬಾವ ಎಂಥ ಫ್ಯಾಮಿಲಿಲಿ ಎಂಟು ತೋರ್ಸವನವ ನನ್ನ ಮಗನಿಗೆ. ಅಲ್ಲಿ ನೋಡಲಿ, ಸೋಮಣ್ಣ ಹುಡುಗನವ್ರ ಅವ್ವ ಬಂದ ತಕ್ಷಣ ದೊಡ್ಡ ಮಾರಾಮಾರಿ ಜಗಳ ಮಾಡ್ತಾನೇನೋ ಅಂದರೆ ಅಲ್ಲಿ ಅಲ್ಕಿರ್ಕೊಂಡು ನಿಂತು ನೋಡಲಿ ಮಾತಾಡಿಸ್ತಾ. ಹೌದು ಲಕ್ಷ್ಮಿ, ನಂಗಂತೂ ಏನೂ ಅರ್ಥ ಆಗ್ತಾ ಇಲ್ಲ. ಅತ್ತೆ, ನನಗೆ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಾ ಇದೆ. ಫುಲ್ ಅರ್ಥ ಆದಮೇಲೆ ನಿಮ್ಗೆ ಹೇಳ್ತೀನಿ. ಕುಸುಮ, ಇವನು ನಿನ್ನ ಮಗನಾ? ಹೌದು ಸೋಮು, ಇವನು ನನ್ನ ಮಗ ರಾಕೇಶ್ ಅಂತ. ನೀನೇನು ಇಲ್ಲಿಗೆ ಬಂದಿದ್ಯಾ ಅಂತ ಹೇಳಲೇ ಇಲ್ಲ. ನಂಗೆ ನಂಬತಿ ಆಗ್ತಾ ಇಲ್ಲ. ಇವಳು ನನ್ನ ಮಗಳು ಮಮತಾ. ಏನು? ಮಮತಾ ನಿನ್ನ ಮಗಳಾ? ಹೌದು ಕುಸುಮ, ಮಮತಾ ನನ್ನ ಮಗಳು, ರಾಕೇಶ ನಿನ್ನ ಮಗ. ದೇವರು ಹೆಂಗೆ ಸೇರಿಸಿದ್ದಾನೆ ನೋಡು. ನನಗಿದು ಯಾವುದನ್ನು ನಂಬಕ್ಕೆ ಆಗ್ತಾ ಇಲ್ಲ. ಸೋಮು, ನನಗೂ ನಂಬಕ್ಕೆ ಆಗ್ತಾ ಇಲ್ಲ. ನಿನ್ನ ಮಗಳು ನನ್ನ ಸೊಸೆ ಅಂತ ನಂಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ರೀ, ನಿಮ್ಮ ಅಮ್ಮನಿಗೂ ನಮ್ಮ ಅಪ್ಪನಿಗೂ ಮುಂಚೆನೇ ಪರಿಚಯ ಇದೆಯಾ? ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಮಮತಾ. ಇದೇನೋ ಇಬ್ರು ಮೆಲ್ಲಗೆ ಮಾತಾಡ್ಕೋತಾರಲ್ಲ, ಸ್ವಲ್ಪ ಕೇಳಿಸ್ಕೊತೀನಿ. ಕುಸುಮ, ನಾನು ನೀನು ಎಷ್ಟು ಪ್ರೀತಿಸ್ತಾ ಇದ್ವಿ. ಆದರೆ ನಮ್ಮ ಅಪ್ಪಯ್ಯ ನಮ್ಮ ಮದುವೆಗೆ ಒಪ್ತೇನೆ ಬೇರೆ ಹುಡುಗಿ ತಂದು ನನಗೆ ಮದುವೆ ಮಾಡಿಬಿಟ್ರು. ನೀನು ನಾನು ದೂರ ಆಗೋದ್ವಿ. ಆದರೆ ದೇವ್ರು ದೊಡ್ಡವ್ನು ನೋಡು, ಈಗ ನಿನ್ನ ಮಗನುವೆ ನನ್ನ ಮಗಳುವೆ ಪ್ರೀತಿಸಿ ಮದುವೆ ಆಗಿದ್ದಾರೆ. ಮತ್ತೆ ನೀನು ನನ್ನ ಜೀವನದಲ್ಲಿ ಬಂದಿದೀಯಾ. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಕುಸುಮ. ಈಗ ನಾವಿಬ್ರು ಬೀಗರು. ಏನು, ಇವರಿಬ್ರು ಹಳೆಯ ಲವರ್ಸ? ಹೌದು ಸೋಮು, ನನಗೂ ತುಂಬ ಖುಷಿ ಆಗ್ತಾ ಇದೆ. ಈಗ ನಾವಿಬ್ರು ಬೀಗರು ಅಂದರೆ ನಂಗೆ ನಂಬಕ್ಕೆ ಆಗ್ತಾ ಇಲ್ಲ ಗೊತ್ತಾ? ಸರಿ ಸರಿ, ಬಾ ಮಕ್ಕಳಿಗಿಬ್ಬರಿಗೂ ಆಶೀರ್ವಾದ ಮಾಡೋಣ. ಅತ್ತೆ, ಏನೇ ಅತ್ತೆ? ನಾನು ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಅವ್ರು ಮಾತಾಡೋದ್ನೆಲ್ಲ ಕೇಳಿಸ್ಕೊಂಡೆ. ಅವರಿಬ್ಬರೂ ಹಳೆಯ ಲವರ್ಸ್ ಅಂತೆ. ಅದಕ್ಕೆ ಇಬ್ಬರೂ ಕೈ ಕೈ ಹಿಡ್ಕೊಂಡು ಖುಷಿಯಾಗಿ ಮಾತಾಡ್ತಾ ಇರೋದು. ಅವ್ವ, ಏನೇ ಹೇಳ್ತಾ ಇದೀಯ ನೀನು? ನಾನು ಹೇಳಿದ್ದೆಲ್ಲ ನಿಜನೇ ಅತ್ತೆ. ನೋಡಿ, ಈಗ ಇಬ್ರು ಆಶೀರ್ವಾದ ಮಾಡಕ್ ಹೋಯ್ತಾರೆ ಮದುವೆ ಮಕ್ಕಳಿಗೆ. ರಾಕೇಶ, ನನ್ನ ಬೈದೆ ಅಂತ ಬೇಜಾರು ಮಾಡ್ಕೊಬಿಡಪ್ಪ. ನಾನು ನನ್ನ ಮಗಳು ನಿನ್ನೂ ಕ್ಷಮಿಸಿದ್ದೀನಿ. 100 ಕಾಲ ಚೆನ್ನಾಗಿರಿ. ಅಪ್ಪ, ನೀವು ನನ್ಗೆ ಕ್ಷಮಿಸ್ಬಿಟ್ರಾ? ಲೇ ಸತೀಶ್ ಬಾವ, ಏನೋ ನಡೀತಾ ಇದೆ ಇಲ್ಲಿ? ಸರ್, ನನಗೂ ಫುಲ್ ಕನ್ಫ್ಯೂಷನ್ ಆಗಿದೆ ಸರ್. ಅದಕ್ಕೆ ನೋಡ್ತಾ ನಿಂತಿದ್ದೀನಿ ಸರ್. ಸತೀಶ್ ಬಾವ, ನೀನು ಸ್ವಲ್ಪ ಆಚೆ ಸಿಗು, ಹೊಸಿ ವಿಚಾರಿಸ್ಕೊಳ್ಳೋದಿದೆ ನಿನ್ನ. ಓಕೆ ಸರ್. ಹೌದಮ್ಮ ಮಮತಾ, ನಿನಗೆ ನಾನು ತೋರಿಸ್ದ ಹುಡುಗನ ಮೇಲೆ ಪ್ರೀತಿ ಇಲ್ಲ ಅಂದರೆ ಜೀವನ ಹೆಂಗೆ ಮಾಡ್ತೀಯ ಹೇಳು? ನೀನು ನಿನ್ನ ಇಷ್ಟು ಪ್ರೀತಿಸಿದೀಯ ಅಂದಮೇಲೆ ಜೀವನ ಚೆನ್ನಾಗಿ ಮಾಡ್ತೀಯ. ನಿಂಗೆ ಒಳ್ಳೆ ಅತ್ತೆನೂ ಸಿಕ್ಕಿದ್ದಾರೆ. ಸುಖವಾಗಿರಮ್ಮ. ಅತ್ತೆ, ನಮ್ಮಪ್ಪ ಎಷ್ಟೊಂದು ಸ್ಟಿಟ್ಟು ಗೊತ್ತಾ? ಅದು ಹೆಂಗತ್ತೆ, ನೀವು 2 ಮಾತಲ್ಲಿ ನಮ್ಮ ಅಪ್ಪನ ಕೋಪ ಎಲ್ಲ ಹೋಗಿಸ್ಬಿಟ್ರಿ. ಥ್ಯಾಂಕ್ಸ್ ಅತ್ತೆ. ಅದು ರಿಕ್ವೆಸ್ಟ್ ಮಾಡ್ಕೊಂಡೆ ಮಮತಾ. ಮಕ್ಕಳು ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟವ್ರೆ, ಕ್ಷಮಿಸ್ಬಿಡಿ ಅಂತ. ಅದಕ್ಕೆ ಒಪ್ಕೊಂಡ್ರು. ಅತ್ತೆ, ಥ್ಯಾಂಕ್ ಯು ಸೋ ಮಚ್ ಅತ್ತೆ. ನಿಮ್ಮಂಥ ಅತ್ತೆ ಸಿಗೋಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೆ. ಮಿಟಿಕ್ಲಾಡಿ ಹೆಂಗೆ ಹೇಳ್ತಾವ್ ನೋಡು ಸೊಸೆಗೆ, ರಿಕ್ವೆಸ್ಟ್ ಮಾಡ್ಕೊಂಡು ಒಪ್ಪಿಸ್ಬಿಟ್ಟೆ ಅಂತ. ಥ್ಯಾಂಕ್ಸ್ ಅಂಕಲ್. ಇರ್ಲಿ ಬಿಡು ರಾಕೇಶ, ನೀನು ನನ್ನ ಮಗ ಇದ್ದಂಗೆ. ಸರಿ ಸರಿ, ಎಲ್ಲ ಮದುವೆ ಎಲ್ಲ ಅಚ್ಚುಕಟ್ಟ ಮುಗೀತಲ್ಲ. ನಡ್ರಿ, ಈಗೆಲ್ಲ ಊಟಕ್ಕೆ ಹೋಗವ. ಊಟನಾ? ಅಯ್ಯೋ, ಯಾಕೆ ಎಲ್ಲರೂ ಇಷ್ಟೊಂದು ಶಾಕ್ ಆಗ್ತಾ ಇದ್ದೀರಾ? ಮದುವೆಗೆ ಬಂದು ಮದುವೆ ಊಟ ಮಾಡ್ಕೊಂಡು ಹೋಗಿಲ್ಲ ಅಂದ್ರೆ ಹೆಂಗೆ? ದಯವಿಟ್ಟು ನೀವೆಲ್ಲರೂ ಮದುವೆ ಊಟ ಮಾಡ್ಕೊಂಡೇ ಹೋಗಬೇಕು. ಸೋಮು, ಹಿಂದ್ಗಡೆ ಊಟಕ್ಕೆಲ್ಲ ವ್ಯವಸ್ಥೆ ಆಗಿದೆ, ಕರ್ಕೊಂಡು ಹೋಗ್ತೀಯಾ? ನಾನು ಹುಡುಗಿ ಕರ್ಕೊಬರ್ತೀನಿ. ಆಯ್ತು ಕುಸುಮ, ನೀನು ಹೇಗೆ ಹೇಳ್ತೀಯ ಹಾಗೆ. ಗೌಡ್ರೆ, ಶಾಂತಕೋರೆ, ಎಲ್ಲರೂ ಬನ್ನಿ ಊಟಕ್ಕೆ ಹೋಗೋಣ. ಸೋಮಣ್ಣವ್ರೆ, ನನ್ನ ಜೀವನದಲ್ಲಿ ಇದೇ ಫಸ್ಟ್ ನೋಡಿ ಈ ಥರ ಅನುಭವ ಆಗಿರೋದು. ನಿಮ್ಮನೆಗೆ ಹೆಣ್ಣು ನೋಡೋಕೆ ಬಂದು ಈಗ ನಿಮ್ಮ ಮಗಳ ಮದುವೆಯಲ್ಲಿ ಊಟ ಮಾಡ್ಕೊಂಡು ಹೋಗಂಗಾಯ್ತು ನಮ್ಮದು. ಏನೇನು ನೋಡಬೇಕು ಈ ಜೀವನದಲ್ಲಿ. ಹಂಗೆ ಹೋಗುವಾಗ ಸತೀಶ್ ಬಾವನ ಜೊತೆಗೆ ಕರ್ಕೊಂಡು ನಡೀರಿ, ಸ್ವಲ್ಪ ಮಾತಾಡೋದಿದೆ ಅವನ ಜೊತೆ. ನೀನೇನು ತಲೆಗೆಡ್ಸ್ಕೊಬೇಡ ಶಾಂತ, ಆಲ್ರೆಡಿ ಹೇಳಿದ್ದೀನಿ. ಬಂದಿಲ್ಲ ಅಂದರೆ ತಗೊಂಡು ಹೋಯ್ತಾ ಇರೋದೆ ನಮ್ಮ ಜೊತೆ. ಸರ್, ನಾನು ಬರಲ್ಲ ಸರ್. ನೀನು ಬಂದಿಲ್ಲ ಅಂದರೆ ಬಿಡೋರು ಯಾರು ಸರ್? ನಡಿ. ನಮಸ್ಕಾರ ಫ್ರೆಂಡ್ಸ್,
ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇದರಿಂದ ನಿಮ್ಗೆ ಏನು ದುಡ್ಡು ಕಟ್ಟಾಗಲ್ಲ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನು ನಿಮಗೆ ಬರುತ್ತೆ. ನಮ್ಮ ಪ್ರೋತ್ಸಾಹ ಸಿಗಲಿ ಅಂತ ಅಷ್ಟೇ ನಿಮ್ಮನ್ನು ಕೇಳ್ತಾ ಇರೋದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.